ಕರ್ನಾಟಕ ಸರ್ಕಾರದ ಮೀನುಗಾರಿಕಾ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಸಹಯೋಗದಲ್ಲಿ ಪರಿಚಯಿಸಲಾಗ್ತಾ ಇದೆ ಮತ್ಸ್ಯವಾಹಿನಿ. ಸ್ವಾವಲಂಬಿ ಬದುಕಿಗಾಗಿ ಸ್ವಉದ್ಯೋಗ. ಇದು ಸಾಗರದ ಮೀನು, ಸಾಗರದ ಉತ್ಪನ್ನಗಳು ಮತ್ತು ಸಿಹಿ ನೀರಿನ ಮೀನುಗಳು ಮತ್ತಿತರ ಮತ್ಸ್ಯ ಉತ್ಪನ್ನಗಳನ್ನ ತಾಜವಾಗಿ ಮಾರಾಟ ಮಾಡಲು ಹಾಗೂ ಇದೇ ವಾಹನದ ಮೂಲಕ ರುಚಿಕರವಾದ ಗುಣಮಟ್ಟದ ತಿನಿಸುಗಳ ವ್ಯಾಪಾರಕ್ಕಾಗಿ ರೂಪಿಸಲಾದ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ಸಂಚಾರಿ ಕಿಯೋಸ್ಕ್. ಇದು ಅತ್ಯಾಧುನಿಕ ಸೌಲಭ್ಯಗಳ ವಿಶಿಷ್ಟ ತ್ರಿಚಕ್ರ ವಾಹನ. ಇದರಲ್ಲಿ ಐಸ್ನ ಅಗತ್ಯವಿಲ್ಲದ ಪಿಸಿಎಂ ತಂತ್ರಜ್ಞಾನ ಬಳಸಿದ ವಿಶಿಷ್ಟವಾದ ಶೀತಲೀಕರಣ ವ್ಯವಸ್ಥೆ ಇದೆ. ಒಂದು ರಾತ್ರಿ ಪೂರ್ಣ ಚಾರ್ಜ್ ಮಾಡಿದ್ರೆ ಇಡೀ ದಿನ ವಾಹನ ಮತ್ತು ಫ್ರಿಡ್ಜ್ ಕಾರ್ಯನಿರ್ವಹಿಸುತ್ತದೆ. ಆಟೋವನ್ನ ಹೊಂದಿದವರು ಮೀನಿಗಾಗಿ ಎಲ್ಲೂ ಹೋಗಬೇಕಾಗಿಲ್ಲ. ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದಿಂದ ಮಾರಾಟಕ್ಕೆ ಅಗತ್ಯವಿರುವ ಮೀನು ಸರಬರಾಜನ್ನ ಮಾಡುತ್ತದೆ. ಪ್ರತಿದಿನ 250ರಿಂದ 300 ಕೆಜಿ ಮೀನು ವ್ಯಾಪಾರ ಮಾಡಬಹುದು. ವಾಹನ ಪಡೆದ ಪರವಾನಗಿದಾರರಿಗೆ ಸೂಕ್ತ ತರಬೇತಿ ನೀಡುವುದಲ್ಲದೆ ವಾಹನ ನಿರ್ವಹಣೆಗಾಗಿ ಅಗತ್ಯವಾದ ಬೆಂಬಲ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತದೆ. ಮೊಬೈಲ್ ಅಪ್ಲಿಕೇಶನ್ ಒದಗಿಸಲಾಗ್ತಾ ಇದ್ದು, ಇದರ ಮೂಲಕ ಗ್ರಾಹಕರು ಆನ್ಲೈನ್ ಆರ್ಡರ್ ಕೂಡ ಮಾಡಬಹುದು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಮತ್ಸ್ಯವಾಹಿನಿ ಯೋಜನೆಯನ್ನು ರೂಪಿಸಲಾಗಿದೆ. ಮತ್ಸ್ಯವಾಹಿನಿ ಯೋಜನೆಯ ಮುಖ್ಯ ಉದ್ದೇಶ ಮೀನು ಪ್ರಿಯರಿಗೆ ತಾಜಾ ಮತ್ತು ಉತ್ತಮ ಗುಣಮಟ್ಟದ ಸಮುದ್ರ ಮತ್ತು ಒಳನಾಡಿನ ಮೀನುಗಳನ್ನು ಪೂರೈಸುವುದಾಗಿದೆ. ಆಸಕ್ತರು ಅರ್ಜಿ ಸಲ್ಲಿಸಿ ಫ್ರಾಂಚೈಸಿ ಪಡೆದುಕೊಳ್ಳುವ ಮೂಲಕ ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡು ಸ್ವಾವಲಂಬಿಗಳಾಗಲು ಕೋರುತ್ತೇನೆ. ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಬಯಸುವ ಯುವಕರು ಮತ್ತು ಮಹಿಳೆಯರಿಗೆ ಇದೊಂದು ಸುವರ್ಣಾವಕಾಶ. ಸುರಕ್ಷಿತ, ಸೂಕ್ತ ಬೆಂಬಲವೂ ಇರುವ ಮತ್ಸ್ಯವಾಹಿನಿ ಸುಭದ್ರ ಜೀವನಕ್ಕೆ ಹಾದಿಯಾಗಲಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಕಾಳು ವೈದ್ಯ, ನಿಮ್ಮ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವ. ಕಡಿಮೆ ಬಂಡವಾಳ ಹೂಡಿ ಹೆಚ್ಚು ಲಾಭ ಪಡೆಯುವ ಅವಕಾಶವಿರುವ ಉದ್ದಿಮೆ ಇದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸಹೋದ್ಯೋಗದೊಂದಿಗೆ ಮತ್ಸ್ಯವಾಹಿನಿ ಎಂಬ ವಿಶೇಷ ಯೋಜನೆಯನ್ನು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ DK ಶಿವಕುಮಾರ್ ಅವರುಗಳ ಸಾರಥ್ಯದಲ್ಲಿ ಜಾರಿಗೆ ತರುತ್ತಿದ್ದೇವೆ. ಮತ್ಸ್ಯವಾಹಿನಿ ಯೋಜನೆ ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಜಾರಿಗೆ ಬರುತ್ತಿದ್ದು, ರಾಜ್ಯಾದ್ಯಂತ ವಿಸ್ತರಿಸುವ ಗುರಿ ಇದೆ. ಎಲ್ಲರೂ ಈ ಯೋಜನೆಯ ಉಪಯೋಗವನ್ನು ಪಡೆದುಕೊಂಡು ಸ್ವಾವಲಂಬಿಗಳಾಗಬೇಕು ಎಂದು ಕೋರುತ್ತೇನೆ. ದಯವಿಟ್ಟು ಬನ್ನಿ, ಸದುಪಯೋಗಪಡಿಸಿಕೊಳ್ಳಿ, ಯಶಸ್ವಿಗೊಳಿಸಿ. ಯಾವುದೇ ಸಾಧನೆಗೆ ಒಂದು ಆರಂಭ ಅಂತ ಇರಬೇಕು. ಈ ರೀತಿ ಆರಂಭ ಮಾಡಲಿಕ್ಕೆ ತನ್ನದೇ ಆದಂಥ ಪರಿಶ್ರಮ, ಆಸಕ್ತಿ ಹಾಗೆ ಮುಂದೆ ಬರುವಂಥ ಸವಾಲುಗಳನ್ನ ಎದುರಿಸುವಂಥ ಸಾಮರ್ಥ್ಯ ಬಹಳನೇ ಮುಖ್ಯ ಆಗುತ್ತೆ. ಎಷ್ಟೋ ಜನಕ್ಕೆ ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಯಶಸ್ಸು ಕಾಣಬೇಕು ಅಂತ ಆಸೆ ಇರುತ್ತೆ. ಆದರೆ ಹೇಗೆ, ಎಲ್ಲಿ, ಯಾರ ಮುಖಾಂತರ ಇದು ಏನೂ ಗೊತ್ತಿರೋದಿಲ್ಲ. ಎಷ್ಟೋ ಸಲ ನಮ್ಗೆ ಈ ವಿಷಯಗಳಲ್ಲಿ ಗೈಡೆನ್ಸ್ ಕೂಡ ಸಿಕ್ಕಿರೋದಿಲ್ಲ. ನನ್ನಂಥ ಆಸಕ್ತಿ ಇರುವಂಥ ಮಹಿಳೆಯರಿಗೆ ಎಷ್ಟೋ ಸಲ ಅವಕಾಶನೇ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಕೌಟುಂಬಿಕ ಹಾಗೆ ಸಾಮಾಜಿಕ ಕಟ್ಟುಪಾಡುಗಳಿಂದ ನಾವು ಇದರಿಂದ ತುಂಬಾ ದೂರನೇ ಉಳ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಈಗ ಸಮಯ ತುಂಬಾ ಬದಲಾಗಿದೆ. ಸರ್ಕಾರ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು ಸ್ವ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಮತ್ಸ್ಯವಾಹಿನಿ ಯೋಜನೆಯ ಫ್ರಾಂಚೈಸಿಯನ್ನು ಪಡೆದುಕೊಳ್ತಾ ಇರೋದಕ್ಕೆ ನನಗೆ ಬಹಳ ಖುಷಿ ಇದೆ. ಇದು ನನ್ನ ಸಾಧನೆಯ ಗುರಿ ಮುಟ್ಲಿಕ್ಕೆ ನನಗೆ ಸಿಕ್ಕಿರುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಮುಂಬರುವ ದಿನಗಳಲ್ಲಿ ನನ್ನ ಹಾಗೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಆಸೆ ಪಡ್ತಿರುವಂಥ ಸಾಕಷ್ಟು ಹೆಣ್ಮಕ್ಳಿಗೆ ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಕನಸು. ನಾನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗ. ನನಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ನನಗೆ ಸರ್ಕಾರದ ಮತ್ಸ್ಯವಾಹಿನಿ ಯೋಜನೆ ಬಗ್ಗೆ ಗೊತ್ತಾಯಿತು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದು ನಾ ಈ ಬಿಸ್ನೆಸ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ಖಂಡಿತವಾಗಿ ಈ ಉದ್ಯಮವನ್ನು ಯಶಸ್ವಿಗೊಳಿಸಿ ಮುಂಬರುವ ದಿನಗಳಲ್ಲಿ ಹಲವಾರು ಫ್ರಾಂಚೈಸಿಯನ್ನು ಪಡೆದು ಈಗಿನ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುತ್ತೇನೆ. ಈ ಯೋಜನೆಯಿಂದ ನಾನು ಕೂಡ ಸ್ವಾವಲಂಬಿಯಾಗಿ ಸ್ವ ಉದ್ಯೋಗವನ್ನು ಪಡೆದುಕೊಳ್ಳುತ್ತಿದ್ದೇನೆ. ನನ್ನಂಥ ಯುವಕರು ಈ ಯೋಜನೆಯನ್ನು ಉಪಯೋಗಿಸಿಕೊಳ್ಳಿ.
ಸ್ವಾವಲಂಬಿ ಬದುಕಿಗಾಗಿ ಸ್ವಉದ್ಯೋಗ. ಮತ್ಸ್ಯವಾಹಿನಿ.